ಅಧ್ಯಕ್ಷರೇ, ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮಗೆ ಮೊದಲು ಧನ್ಯವಾದ ನಡೆಸ್ತೀವಿ. ಅಧ್ಯಕ್ಷರೇ, ಈ ಬಜೆಟ್ ಹೆಂಗಿದೆ ಅಂದರೆ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ ಇದ್ದಂಗೆ. 3 ವರ್ಷ ಅದನ್ನೇ ಮಾಡೋದು, ಈಗಲೂ ಅದೇ ಮಾಡೋದು, ಈಗ ಯಾವ ವ್ಯತ್ಯಾಸನೂ ಇಲ್ಲ. ಅದಕ್ಕೆ ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ಈ ಬಜೆಟ್ ಮೊನ್ನೆ ಆಗಿದೆ. ಇದರಲ್ಲಿ ಕೇವಲ 3 ವರ್ಷದಲ್ಲಿ ಸರ್ವಕಾಲಿಕೂ ಯಾವುದೇ ಕಾಲಕ್ಕೆ ಇಷ್ಟೊಂದು ಸಾಲ ಆಗಿಲ್ಲ. ಅಷ್ಟೊಂದು ಸಾಲವನ್ನ ಕೊಟ್ಟಿರುವಂತ ದಾಖಲೆ ಸನ್ಮಾನ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನು ಕಳೆದ ಬಾರಿ 25-26ನೇ ಸಾಲಿನಲ್ಲಿ 4,09,00,000 ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಖರ್ಚಾಗಿದ್ದಷ್ಟು ಫೆಬ್ರವರಿ 28ರವರೆಗೆ ಕೇವಲ 68% ಮಾತ್ರ ಖರ್ಚಾಗಿದೆ. ಮತ್ತೆ ಡೆವಲಪ್ಮೆಂಟ್ ಎಲ್ಲ ಆಗ್ತದೆ. ಡೆವಲಪ್ಮೆಂಟ್ ಕೇವಲ ಮರೀಚಿಗೆನ ಹೊರತು ಇದು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ವಿತ್ತೀಯ ಕೊರತೆ 97,449 ಕೋಟಿ ಆಗಿದೆ. ಹಾಗಾಗಿ ಇವತ್ತು ಡಿಫಿಸಿಟ್ ಬಜೆಟ್ ಆಗಿದೆ. ಹಾಗಾಗಿ ಸುಮಾರು 8,24,000 ಸಾಲ ತಗೊಳ್ಳಿಕ್ಕೆ ಒಂದು ಅವಕಾಶ ಮಾಡ್ಕೊಂಡಿದ್ದಾರೆ. ಬಹಳ ಬುದ್ಧಿವಂತಿದ್ದ. ಯಾಕೆಂದ್ರೆ ಈ 4,48,000 ಬಜೆಟ್ ಮಂಡನೆ ಮಾಡೋದ್ರಿಂದ ಆರ್ಥಿಕ ಶಿಸ್ತನ್ನ ಮೀರೋದಿಲ್ಲ ಅಂತ ಹೇಳಿ ಜಾಣ್ಮೆಯನ್ನು ತೋರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸಾಲ ಮಾಡಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಹೊರತು ಇದರಲ್ಲಿ ಯಾವ ಸಾಧನೆಯೂ ಆಗೋದಿಲ್ಲ. ಇವತ್ತೇನಾಗಿದೆ, 52,000 ಕೋಟಿ ನಾವು ಗ್ಯಾರಂಟಿ ಕೊಡ್ತೀವಿ. ಸಂತೋಷ, ಬಹಳ ಖುಷಿ, ಕೊಡ್ಲಿ ನಮ್ಮ ರೈತಾಪಿ ಜನಕ್ಕೆ. ಆದ್ರೆ ನೀವು ಕಟ್ಟ ಸಾಲ ಎಷ್ಟು? 53,332 ಕೋಟಿ ಕೊಡ್ತೀರಿ. ಹಳ್ಳಿ ಗಾದೆ ಇದೆ ಗೊತ್ತಾ ಸ್ವಾಮಿ, ಸಾಲ ಮಾಡಿ ತುಪ್ಪ ತಿನ್ನು ಅಂತ. ನೀವು ಸಾಲ ಮಾಡಿ ಬಡ್ಡಿ ಕಟ್ಟಿ ಗ್ಯಾರಂಟಿ ಕೊಡೋದಾದ್ರೆ ಏನ್ ಸಾಧನೆ ಆಗ್ತದೆ? ಆ ಬಡ್ಡಿ ಅವ್ರ ಮೇಲೆ ಹೋಗ್ತದೆ. ಸಾಲ ತಲಾ 1,27,000 ರೂಪಾಯಿ ಬರ್ತದೆ. ಕುರಿಕಾಯಿ ಹಾಕಲೋ ದನಕಾಯಿ ಹಾಕ ಅವ್ರು ಏನ್ ಗೊತ್ತಿದ್ದಪ್ಪ, 1,10,000 ನೋಡಿರಕ್ಕಿಲ್ಲ. ನೀವು ಸಿದ್ದರಾಮಯ್ಯವರು 1,27,000 ಅವ್ರ ಸುಮಾರು ಹಾಕಿದ್ದಾರೆ. ಇದು ಬಹಳ ಸಂದಿಗ್ಧ ಸ್ಥಿತಿ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಸಿದ್ದರಾಮಯ್ಯವರು ಸಮಾಜವಾದ ಪಾರ್ಟಿಯಿಂದ ಬೆಳೆದು ಬಂದವರು. ಆದ್ರೆ ಇತ್ತೀಚೆಗೆ ಯಾಕೋ ತುಂಬಾ ತಾರತಮ್ಯ ಮಾಡ್ತಾರೆ. ಕಾಂಗ್ರೆಸ್ನವರಿಗೆ 50 ಕೋಟಿ, ನಮ್ಗೆ 25 ಕೋಟಿ. ನಾವೇನು ಶಾಸಕರು ಮಾಡಿದ ಜನ ಯಾತಕ್ಕೆ ನಾವು GST ಕಟ್ಟಲ್ವಾ? ನಾವೇನು ಟ್ಯಾಕ್ಸ್ ಕಟ್ಟೋದಿಲ್ವಾ? ಯಾಕೆ ಈ ತಾರತಮ್ಯ? ನಮ್ಮ ಶಿವಲಿಂಗೇಗೌಡರು ಬಹಳಷ್ಟು ಕೇಂದ್ರ ಸರ್ಕಾರಕ್ಕೆ ಬಟ್ ಮಾಡಿ ಹೇಳಿದ್ದಾರೆ. ಅದು ನಾನು ಒಪ್ತೀನಿ, ನಮಗೆ ಬರಬೇಕು ನಮ್ಮ ರಾಜ್ಯಕ್ಕೆ, ಅದ್ರ ಬಗ್ಗೆ ಒಪ್ತೀನಿ. ನೀವೇನ್ ಮಾಡ್ತಾ ಇದ್ದೀರಿ? ನೀವು ಅದೇ ತಾನೇ ಮಾಡ್ತಾ ಇರೋದು. ಕಾಂಗ್ರೆಸ್ 50, ನಮ್ಗೆ 25. ಹಂಗಾರೆ ಬಿಜೆಪಿಯವ್ರದು ದರದೆಲ್ಲ ಟ್ಯಾಕ್ಸ್ ಎಲ್ಲ GST ತಗೊಳಕ್ ಹೋಗ್ಬೇಡಿ, ಒಂದು ಆದೇಶ ಮಾಡ್ಬಿಡಿ. ಅದನ್ನ ಬಿಟ್ಟು ಈ ರೀತಿ ಮಾಡೋದು ಬಹುಶಃ ತಾರತಮ್ಯ ಅಂತ ನಾನಾದ್ರೂ ಭಾವಿಸ್ತೇನೆ. ಲೋಕೋಪಯೋಗಿ ಇಲಾಖೆಗೆ 10,000 ಕೋಟಿ ಕೊಟ್ಟಿದ್ದೀರಿ. ಖರ್ಚಾಗಿರೋದು ಕೇವಲ 7,000 ಕೋಟಿ. ಇನ್ನು ಬಹುಶಃ 3,000 ಕೋಟಿ ಪೆಂಡಿಂಗ್ ಇದೆ. ಎಲ್ಲೇ ನೋಡಿ ಇವತ್ತು 10,735 ಕೋಟಿ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಖರ್ಚು ಮಾಡಿದ ಕೇವಲ 7 ಕೋಟಿ ಅಂದ್ರೆ 7,000 ಕೋಟಿ. ಇನ್ನು 70% ಖರ್ಚಾಯ್ತು ಅಷ್ಟೇ. ಇನ್ನೂ 30% PWD ಖರ್ಚಾಗಿಲ್ಲ. ಬಸ್ಗಳಿವೆ, ರಸ್ತೆನೇ ಇಲ್ಲ ಓಡಾಡಕ್ಕೆ ಅಧ್ಯಕ್ಷರೇ. ಬಸ್ಗಳಿವೆ, ರಸ್ತೆನೇ ಇಲ್ಲ ಓಡಾಡಕ್ಕೆ. ಹಳ್ಳ ಗುಂಡಿ ಬಿದ್ದಿವೆ. ಈ 3,000 ಕೋಟಿ ಮಣಿಗೆಲ್ಲಿ ಏನ್ ಮಾಡ್ತೀರಿ? ಅದಕ್ಕೆ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಏನು ಈ 3,000 ಕೋಟಿ ಉಳಿದಿರೋ ದುಡ್ಡನ್ನ ಪ್ರತಿ ಕ್ಷೇತ್ರಕ್ಕೆ ಕೊನೆ ಪಕ್ಷ ಈ PWD ವ್ಯವಸ್ಥೆ ಮಾಡಲಿಕ್ಕೆ 200 ಕೋಟಿ 200 ಕೋಟಿ ಎರಡನ್ನ ಬಿಡುಗಡೆ ಮಾಡಿಕೊಡಿ ಅಂತ ಸಮಸ್ತ ನಮ್ಮ MLA ಪರವಾಗಿ ನಾನು ಈ ಸರ್ಕಾರನ ಒತ್ತಾಯ ಮಾಡ್ತೀನಿ ಅಧ್ಯಕ್ಷರೇ. ಅರಣ್ಯ ಇಲಾಖೆ ಏನಿವತ್ತು ಕರ್ನಾಟಕದಲ್ಲಿ ತುಂಬಾ ಅರಣ್ಯ ಇದೆ, ತುಂಬಾ ಸಂತೋಷ. ಆದರೆ ನಿರ್ವಹಣೆ ಸಮರ್ಪಕವಾಗಿ ಆಗ್ತಾ ಇಲ್ಲ. ಬಿಸಿಲಿನ ಬೇಗೆಗೆ ಕಾಡು ಬಿಟ್ಟು ನಾಡಿಗೆ ಬರ್ತವೆ ಪ್ರಾಣಿಗಳು. ಇವತ್ತು ನಾವು ನೋಡ್ತಾ ಇದ್ದೀವಿ, ಮಹದೇಶ್ವರನ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಪಾದಯಾತ್ರೆ ಮಾಡಿದ್ರೆ ಚಿರತೆ ಅಟ್ಯಾಕ್ ಮಾಡ್ತದೆ. ಮದ್ದೂರಲ್ಲಿ ಒಬ್ಬ ಕೆಂಪೇಗೌಡ ನಾನು ಎಳ್ಕೊಂಡು ಹೋಗಿ ತಿಂತದ್ದು ಸಾರ್ವಜನಿಕ ಮಧ್ಯಾಹ್ನ ಬಿಸಿಲಲ್ಲಿ ಎಳ್ಕೊಂಡು ಹೋಗಿ ತಿನ್ನದೆ. ಹಂಗೆ ಮೊನ್ನೆ ಒಬ್ಬ ಹುಡುಗನಿಗೆ ಅಟ್ಯಾಕ್ ಮಾಡಿದೆ. ಹಾಗೆ ಬಂದ್ರೆ ಬಹುಶಃ
ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ಆನೆ ಹಾವಳಿ ಸುಮಾರು 7-8 ಹೆಣ್ಮಕ್ಳು ಜೀವ ಹೋಗಿದೆ. ಕಾರಣ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ಅವುಗಳಿಗೆ ಆಹಾರ ಸಿಗ್ತಾ ಇಲ್ಲ. ಕಾಡಿನಲ್ಲಿ ಎಲ್ಲವೂ ಸಹ ನಗರ ಕಡೆಗೆ ಹಳ್ಳಿ ಕಡೆಗೆ ಬಂದು ಇವತ್ತು ಪ್ರಾಣವನ್ನು ತೆಗಿತಾ ಇದೆ. ಹಾಗಾಗಿ ಇವತ್ತೇನು ಪ್ರತಿ ವರ್ಷ ಅಧ್ಯಕ್ಷರೇ ಇಷ್ಟು ಕೋಟಿ ಪ್ರಾಜೆಕ್ಟ್ ಮಾಡ್ತಾರೆ. ಗಿಡ ನೆಡಬೇಕು ಸಂತೋಷ. ಯಾವ ನೆಡ್ತೀರಿ ಗಿಡವ ನೀವು? ಅಕ್ಟೋಬರ್ ನವೆಂಬರ್ ಗಿಡ ನೆಟ್ಟರೆ ಬೇಸಿಗೆಯಲ್ಲಿ ಬರ್ತವ. ನೀವೇಳಿದ್ರು ಮೇ ಜೂನಲ್ಲಿ ಊದ್ರೆ ನೆಟ್ಟು ನೀರು ಹಾಕಿದ್ರೆ ಬರ್ತವೆ. ಅಕ್ಟೋಬರ್ ನೀವು ಫಾರೆಸ್ಟ್ ಕಡೆಯಿಂದ ಬಂದವರು ನಿಮ್ಗೆ ಹೆಚ್ಚು ಅನುಭವ ಇದೆ. ಅಕ್ಟೋಬರ್ ನವೆಂಬರ್ ಆಗ್ತಾರೆ, ಏಪ್ರಿಲ್ ಮೇಗೆ ಒಣಗೋಯ್ತದೆ. ಹಿಂಗಾಗಿ ಅದು ಕೋಟ್ಯಾಂತರ ರೂಪಾಯಿ ದುಡ್ಡು ವೇಸ್ಟ್ ಆಗ್ತದೆ. ಹಾಗಾಗಿ ನಾನು ಹೇಳಕ್ ಬಯಸ್ತೀನಿ ಅಂದ್ರೆ ಗಿಡನ ನೆಡಿ. ಇವತ್ತು ಏನು ಗಿಡ ನೆಟ್ಟಿದ್ದೀರ ನೀವು ಬಡ್ಜೆಟ್ ಎಕ್ಸ್ಪೆಂಡಿಚರ್ ತಗೊಂಡ್ರೆ ಒಂದಡಿ ಜಾಗ ಉಳಿಯೋದಿಲ್ಲ. ಎಲ್ಲ ಕಡೆ ಗಿಡ ಹಾಕ್ಬೋದು, ಆದ್ರೆ ಗಿಡ ಎಲ್ಲೂ ಇಲ್ಲ, ಒಣಗೋಗ್ಯವೆ. ನೀರು ಹಾಕಲ್ಲ, ಮೇಂಟೆನೆನ್ಸ್ ಇಲ್ಲ, ಅದಕ್ಕೆ ಸ್ಟಾಫ್ ಇಲ್ಲ. ಇವತ್ತು ನೋಡಿ ಆ ಕಾಳು ಕಾಯುವಂತ ಅವ್ರೇನು ಇದರಲ್ಲ, ಅವ್ರಿಗೆ ಏನ್ ಹೇಳ್ತೀವಿ ನಾವು, ಕಾಳು ಕಾಯುವಂತವ್ರಿಗೆ ಅಪಾಯಿಂಟ್ಮೆಂಟೇ ಮಾಡಿಲ್ಲ. ಹಾಗಾಗಿ ಎಲ್ಲಾ ಕಡೆ ಪೋಸ್ಟ್ ಖಾಲಿ ಇದ್ದು ಇವು ಜನಗಳ ಮೇಲೆ ಬಿದ್ದು ಪ್ರಾಣ ಹಾನಿ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇವತ್ತು ಕಂದಾಯ ಇಲಾಖೆ ಒಳ್ಳೆ ರಿಫಾರ್ಮ್ ಮಾಡಿದೆ, ನಾನು ಒಪ್ತೀನಿ. ಒಳ್ಳೊಳ್ಳೆ ಕಾರ್ಯಕ್ರಮ ಜಾರಿ ಮಾಡಿದ್ದಾರೆ, ತುಂಬಾ ಸಂತೋಷ. ಒಂದನ್ನ ನಾನು ಹೇಳಕ್ ಬಯಸ್ತೀನಿ ಅಧ್ಯಕ್ಷರೇ, ನನ್ನ ಮತಕ್ಷೇತ್ರದಲ್ಲಿ 2013ರಿಂದ 2017ವರೆಗೆ ಜಮೀನು ಮಂಜೂರು ಮಾಡಿದೀವಿ. ಅದನ್ನ ಸ್ಟೇ ಮಾಡಿದರೆ ಯಾತಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ. ಯಾವ ದುರುದ್ದೇಶ ಇಟ್ಕೊಂಡು ಮಾಡಿದ್ದೀರಿ? ಮತ್ತೆ ಅದು ಕಮಿಟಿ ಮುಂದೆ ಇಡಬೇಕು ಅಂತ ಹೇಳ್ತಾರೆ ಅಧ್ಯಕ್ಷ. ಇದು ವಿಪರ್ಯಾಸ ಹೆಂಗ್ ಗೊತ್ತಾ? ನಿಮಗೂ ಅನುಭವ ಇದೆ, ನನಗೂ ಹೇಳ್ತೀನಿ. ಮಂಜೂರು ಮಾಡ್ಬೇಕಾದ್ರೆ ಆ ವಿಲೇಜ್ ಅಕೌಂಟೆಂಟ್ RIಗೆ ಹೋಗಿ ಖಾಲಿ ಬಿದ್ದು ದುಡ್ಡು ಕೊಟ್ಟು ತಂದು ಮಂಜೂರು ಮಾಡಿಸ್ಕೊತಾರೆ. ಅಂತವ್ ನೀವು ಯಾಕೆ ತಡೆ ಇಟ್ಟಿದ್ದೀರಾ? ಮತ್ತೊಂದ್ಸರಿ ರೋಲ್ ಕಾಲ್ ಮಾಡ್ಲಿಕ್ಕ ಯಾಕೆ ರೈತರು ನೀವು ತೊಂದರೆ ಕೊಡ್ತಾ ಇದ್ದೀರಿ ಅನ್ನೋದು ನನಗೆ ಬಹಳ ದುಃಖಕರವಾದ ಸಂಗತಿ. ನಾವೆಲ್ಲರೂ ರೈತರ ಬಲ ಇರ್ತಕ್ಕಂಥ ರೈತರ ಮತದಿಂದ ನಾವು ಅಧಿಕಾರಕ್ಕೆ ಬಂದಿರೋ ಅವ್ರಿಗೆ ಯಾಕೆ ನೀವು ಈ ರೀತಿ ತೊಂದರೆ ಕೊಡ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, 13ರಿಂದ 17ವರೆಗೆ ಆಗಿರ್ತಕ್ಕಂಥ ಎಲ್ಲ ಮಂಜೂರಾತಿ ಆದೇಶವನ್ನು ಕೂಡಲೇ ಜಾರಿ ಮಾಡಬೇಕು, ರೈತರಿಗೆ ತಲುಪಿಸಬೇಕು. ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ತುರುವೇಕೆರೆ ನನ್ನ ಕ್ಷೇತ್ರದಲ್ಲಿ ಅಧ್ಯಕ್ಷ 1500 ಕಟ್ತಾವೆ 1 to 5 ಮಾಡಕ್ಕೆ. ಇವತ್ತು ಏನಾಗಿದೆ, ಭೂಮಿ ರೇಟ್ ಜಾಸ್ತಿ ಆಗಿದೆ, ಇಲ್ಲ ಅಂತ ಹೇಳಕ್ಕಲ್ಲ. ಕುಂಟೆಗೆ ಇಷ್ಟು ಅಂತ ಜಾಸ್ತಿ ಆಗಿದೆ, 1.5-2 ಲಕ್ಷ ಆಗಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಮಂಜೂರು ಮಾಡಿದ್ವಿ 100 ಎಕರೆ 1000 ಎಕರೆ. ಅವ್ರು 1 to 5 ಮಾಡಿ ಖಾತೆ ಮಾಡಿಕೊಡ್ಲಿಕ್ಕೆ 1500 ಕಟ್ತಾ ಪೆಂಡಿಂಗ್ ಇದೆ ತುರುವೇಕೆರೆ ಟೌನ್ 1ರಲ್ಲಿ ತಾಲೂಕಲ್ಲಿ. ಅದನ್ನ ಮಾನ್ಯ ರೆವಿನ್ಯೂ ಮಿನಿಸ್ಟ್ರಿ ನಾವು ಪತ್ರ ಬರೆದು ರಿಕ್ವೆಸ್ಟ್ ಮಾಡಿದ್ರೆ ಎನ್ಕ್ವೈರಿ ಮಾಡಿದ್ದ. ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದೆ, ಎನ್ಕ್ವೈರಿ ಮಾಡಿದ್ದ. ಮಾಡ್ತೀನಿ ಅಂದ್ರು ಮಾಡಿಲ್ಲ. ಇವತ್ತೇನಾಗಿದೆ, ಕುಂಟೆಗೆ 400 ರೂಪಾಯಿ ಕೇಳ್ತಾರೆ. 1 to 5 ಮಾಡ್ಬೇಕಾದ್ರೆ 1 ಕುಂಟೆಗೆ 400 ರೂಪಾಯಿ ಲಂಚ ಕೊಡ್ಬೇಕು. ಎಲ್ಲಿ ತಂದು ಕೊಡ್ತಾನೆ ರೈತ? ಇದನ್ನ ದಯಮಾಡಿ ಸುಮ್ಮನೆ ಬರೀ ಪೇಪರ್ನಲ್ಲಿ ಕೃಷ್ಣ ಬೈರೇಗೌಡರು ನಾನು ತುಂಬಾ ಮಾಡಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದರೆ ಸ್ಥಳೀಯ ಪರಿಸ್ಥಿತಿ ಗೊತ್ತಿಲ್ಲ, ಸ್ಥಳೀಯವಾಗಿ ಗೊತ್ತಿಲ್ಲ. 57 ವಿಲೇವಾರಿ ಮಾಡಲಿಕ್ಕೆ ನಾನು ಆ ಕಮಿಟಿ ಮೆಂಬರ್ ಮಾಡಿದ್ರಿ ಸರ್ಕಾರ. ನಾನು ಬಹಳಷ್ಟು ಹೇಳಿದೆ 57 ಮಂಜೂರು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. 53, 54 ಕಳೆದ ಬಿಫೋರ್ ಲಾಸ್ಟ್ ಟೈಮ್ನಲ್ಲಿ ಒಂದು ಅವಕಾಶ ಇತ್ತು. ಏನು ಶೇದಿ ವನ ಮಂಜೂರು ಮಾಡ್ಬೋದು ಅಥವಾ ಗೋಮಾಳ ಮಂಜೂರು ಮಾಡ್ಬೋದು ಅಂತ, ಅವೆಲ್ಲ ಮಂಜೂರು ಮಾಡಿದ್ದೀವಿ. ನೀವು ಅವ್ರಿಗೆ ಖಾತೆ ಮಾಡಿಕೊಡ್ಲಿಕ್ಕೆ ನೀವು ತೊಂದರೆ ಹಾಕೊಡ್ತೀರಿ. ಹಿಂದೆ ಸರ್ಕಾರಿ ಆದೇಶ ಇತ್ತು, ಅದ್ರ ಅನುಗುಣವಾಗಿ ಮಾಡಿದ್ದೀವಿ. ಇವತ್ತಾಗ ನೀವು ರಿಸ್ಟ್ರಿಕ್ಷನ್ ಆಗ್ತಾ ಇದ್ದೀರಿ. ಇದು ಬಹುಶಃ 57 ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಯಾತಕ್ಕೆ ಅಂದ್ರೆ ಬಡವರು, ಅತ್ಯಂತ ಹಿಂದುಳಿದ ಜನ 20 ಗುಂಟೆ 30 ಗುಂಟೆ ಉತ್ಕೊಂಡಿರು, ಅವ್ರು ಅರ್ಜಿ ಹಾಕೋದು ಗೊತ್ತಾಗಿಲ್ಲ. ಉಳ್ಳವರು ಬಲವಂತವಾಗಿ ದುಡ್ಡಿರ್ತಕ್ಕಂಥವ್ರು ಮಂಜೂರು ಮಾಡಿಸ್ಕೊಂಡವ್ರೆ. ಬಡವ್ರಿಗೆ ಅನ್ಯಾಯ ಆಗಿದೆ. 57 ತಿರ್ಗಾ ಇನ್ನೊಂದು 2 ವರ್ಷ ಕೊಟ್ಟು ಅದನ್ನು ಸಹ ಮಂಜೂರು ಮಾಡಿಕೊಡಿ ಅಂತ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಏನಿವತ್ತು ADRL
ಏನು ನಮ್ಮಲ್ಲಿ ಇದ್ದಾರೆ, ಆತ ಅತ್ಯಂತ ಭ್ರಷ್ಟ ಇದ್ದಾನೆ. ಗುಡ್ಡೆಗೆ 400 ರೂಪಾಯಿ ಕೇಳ್ತಾರೆ ಅಧ್ಯಕ್ಷರೇ, ಎಲ್ಲಿ ತಂದು ಕೊಡ್ಬೇಕು ರೈತರು? ಹೀಗಾಗಿ ಬಹಳ ಅನ್ಯಾಯ ಆಗ್ತದೆ. ಅತ್ಯಂತ ಭ್ರಷ್ಟಾಚಾರ ರೆವಿನ್ಯೂ ಇಲಾಖೆ ಮಿತಿ ಮೀರಿ ಹೋಗಿದೆ. ಅದನ್ನ ಯಾರು ಮೆಜರೇ ಮಾಡೋಕ್ಕಾಗಲ್ಲ ಅಂತ ಕೀಳ್ಮಟ್ಟಿಗೆ ಆಡಳಿತ ಬಂದಿದೆ. ಈಗ ಬಹಳ ನಾವು ವಿರೋಧ ಪಕ್ಷ ನಾಯಕರು ಹೇಳ್ತಿದ್ರು 60-70% ಕಮಿಷನ್ ಅಂತ. ನಿಜವಾಗಿ ಇದು ಫ್ರೂ ಆಗ್ತದೆ, ಹಿಂದುಳಿದ ವರ್ಗ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯದವರು ಅವ್ರು ಹೇಳ್ತಾರೆ, ನಾನು ಐಯಿಂದ ಪರ. ಸ್ವಾಗತ, ನಾವೇನು ಇಲ್ಲ ಅಂದಿದೀವ, ಹಿಂದುಳಿದ ವರ್ಗದ ಪರ. ಆದ್ರೂ ಸಹ ಒಂದನ್ನ ಹೇಳ್ತೀನಿ ಅಧ್ಯಕ್ಷರೇ, ಏನು ನಿಗಮ ಮಂಡಳಿಗಳು ಇದೆಯಲ್ಲ, ನಿಗಮ ಮಂಡಳಿ ಮಾಡುವ ಉದ್ದೇಶ ಏನು? ಆಯಾ ಸಮಾಜದ ಜನತೆಗೆ ಅನುಕೂಲ ಆಗಲಿ ಅಂತೇಳಿ ನಿಗಮ ಮಂಡಳಿ ಮಾಡಿದ್ದಾರೆ. ಆದ್ರೆ ಉಪಯೋಗ ಇಲ್ಲ. ನೋಡಿ, ಈ ದೇವರಾಜರ್ಸು 190 ಕೋಟಿ ರೂಪಾಯಿ ಹಣ ಬಜೆಟ್ ಶಾಂಕ್ಷನ್ ಮಾಡಿದ್ದಾರೆ. ಕೊಟ್ಟಿದ್ದು ಕೇವಲ 50 ಕೋಟಿ. 73% ಖರ್ಚಾಗಿದೆ. 73%. ಮತ್ತೇನು ಡೆವಲಪ್ಮೆಂಟ್ ಮಾಡಿದ್ರು ಹಿಂದುಳಿದ ನೀವು? ಇದು ಕೇವಲ ಪೇಪರ್ನಲ್ಲಿ ವಿಧಾನಸೌಧದಲ್ಲಿ ಮಾತಾಡಿದ್ರೆ ಹಿಂದುಳಿದವ್ರು ಆಗಲ್ಲ. ಪ್ರಾಮಾಣಿಕವಾಗಿ ಸೇವೆ ಮಾಡುವಂತ ಚಿಂತನೆಯನ್ನ ಈ ಸರ್ಕಾರ ಮಾಡಬೇಕು. ಯಾಕೆ ಮರಾಠ ಅಭಿವೃದ್ಧಿ 100 ಕೋಟಿ ಕೊಟ್ಟಿದ್ದಾರೆ, 25 ಕೋಟಿ ಕೊಟ್ಟಿದ್ದಾರೆ, 75% ಖರ್ಚ ಅಧ್ಯಕ್ಷರೇ. ಮತ್ತೆ ಮರಾಠರೆಲ್ಲ ಉದ್ಧಾರ ಆಯ್ತಾ? ಕೇವಲ ಪೇಪರ್ನಲ್ಲಿ ಉದ್ಧಾರ, ನಾಟ್ ಪ್ರಾಕ್ಟಿಕಲಿ ಏನಾಗಿಲ್ಲ. ಹಾಗಾಗಿ ಹಾಗೆ ಬಂದ್ರೆ ವೀರಶೈವ ಲಿಂಗಾಯತರು 100 ಕೋಟಿ ಕೊಟ್ಟಿದ್ದಾರೆ, 30 ಕೋಟಿ ಕೊಟ್ಟಿದ್ದಾರೆ, 70% ಖರ್ಚ. ಎಲ್ಲ ಲಿಂಗಾಯತ ಉದ್ಧಾರ ಆದಾಗ ಆಯ್ತು. ಹಾಗೆ ಬಂದ್ರೆ ಅಧ್ಯಕ್ಷರೇ, ಒಕ್ಕಲಿಗರು 60 ಕೋಟಿ ಕೊಟ್ಟಿದ್ದಾರೆ, ಅದ್ರ 30 ಕೋಟಿ ಬಿಡುಗಡೆ ಮಾಡಿದ್ದಾರೆ, 50% ಖರ್ಚಾಗಿದೆ. ಲೆಕ್ಕ ಕೇಳಿ ಏನು ಉದ್ದೇಶ? ವಿಶ್ವಕರ್ಮ 25 ಕೋಟಿ ಶಾಂಕ್ಷನ್, 6.5 ಕೋಟಿ ಕೊಟ್ಟವ್ರೆ, ಕೇವಲ 74% ಖರ್ಚಾಗಿದೆ. ಅಂಬಿಗರ ಚೌಡಯ್ಯ ನಿಗಮ 15 ಕೋಟಿ ಶಾಂಕ್ಷನ್ ಮಾಡಿದ್ದೀರಿ, ಸಂತೋಷ. ಕೊಟ್ಟಿರೋದು ಕೇವಲ 5 ಕೋಟಿ, 66% ಖರ್ಚಾಗಿದೆ, 66%. ಹಾಗೆ ಸಮಿತಾ ಸಮಾಜ, ಮಡಿವಾಳ ಅವರೆಲ್ಲರೂ ಸೇರಿ 10 ಕೋಟಿ ಕೊಟ್ಟಿದ್ದೀರಿ. 2 ಕೋಟಿ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರೇ. 10 ಕೋಟಿಗೆ 2 ಕೋಟಿ ಲೆಕ್ಕ ಕೇಳಿ, 80% ಖರ್ಚಾಗಿದೆ. ಹಾಗೆ ಅಲೆಮಾರಿ ಅಭಿವೃದ್ಧಿ ಮಾಡಿದ್ದಾರೆ, 100 ಕೋಟಿ ಕೊಟ್ಟಿದ್ದಾರೆ, ಇಟ್ಟಿದ್ದಾರೆ. ಆದ್ರೆ ಬಿಡುಗಡೆ ಆಗಿರೋದು ಕೇವಲ 2.5 ಕೋಟಿ, 2.5 ಕೋಟಿ, 75% ಖರ್ಚಾಗಿದೆ. ಯಾತಿಗೆ ಅಂದ್ರೆ ಇದೆಲ್ಲ ಹಿಂದುಳಿದರ ಉದ್ಧಾರ ಆದ್ರ ಕೇವಲ ಪೇಪರ್ನಲ್ಲಿ ಉದ್ಧಾರ ಆಗಿದೆ ಹೊರತು ಪ್ರಾಕ್ಟಿಕಲ್ ಆಗಿ ಆಗಿಲ್ಲ ಅಧ್ಯಕ್ಷರೇ. ಹಾಗಾಗಿ ಕೇವಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೈಯಿಂದ ಮುಖ್ಯಮಂತ್ರಿ ಹೇಳ್ಕೊತಾರೆ, ಸಾಧ್ಯವಾದಷ್ಟು ಕೊನೆ ಪಕ್ಷ ಆ ಸಂಬಂಧಪಟ್ಟ ಸೆಕ್ರೆಟರಿಗಳನ್ನ, ಸಂಬಂಧಪಟ್ಟ ಸಚಿವರನ್ನ ಕರೆದು ಚರ್ಚೆ ಮಾಡಿ ಹಣ ಖರ್ಚು ಮಾಡಿದ್ದು ಹೇಳುವಂತ ಸಾಮರ್ಥ್ಯ ಮುಖ್ಯಮಂತ್ರಿಗಳಿಗೆ ಇಲ್ವಾ? ಇಲ್ಲಿಗೆ ಡೆವಲಪ್ಮೆಂಟ್ ಮಾಡೋ ಚಿಂತನೆ ಇಲ್ವಾ? ಕೇವಲ ಡೆವಲಪ್ಮೆಂಟ್ ಈ ರಾಜ್ಯದಲ್ಲಿ ಸತತವಾಗಿ 3 ವರ್ಷದಿಂದ ಮರೀಚಿಕೆ ಆಗಿದೆ, ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ ಅಧ್ಯಕ್ಷರೇ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದನ್ನ ಈ ಬಾರಿ ಆದ್ರೂ ಸಹ ಆಯಾ ನಿಗಮಕ್ಕೆ ಏನೇನು ನೀವು ಅಲಾಟ್ಮೆಂಟ್ ಮಾಡ್ತೀರಾ ಅಷ್ಟು ದುಡ್ಡನ್ನು ಬಿಡುಗಡೆ ಮಾಡಿ ಆ ಹಿಂದುಳಿದ ವರ್ಗಕ್ಕೆ ತಾವು ನಿಲ್ಲಬೇಕು ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ 3 ವರ್ಷ ಕಳೆದಿದ್ದೀವಿ, ಯಾವುದೇ ಡ್ಯಾಮ್ ನಿರ್ಮಾಣ ಮಾಡಿಲ್ಲ. ಒಂದು ಅವಕಾಶ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ತಮಿಳುನಾಡು ಸರ್ಕಾರದ ಅರ್ಜಿಯನ್ನು ವಜಾ ಮಾಡಿ ಮೇಕೆದಾಟನ ಚಾಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ತಾವು ಬಜೆಟ್ ಅಲ್ಲಿ ಮೇಕೆದಾಟನ ಎಂಥದ್ದು DPR ಮಾಡಲಿಕ್ಕೆ ಡಿಸಿಷನ್ ತಗೊಂಡಿದ್ದಾರೆ. ನಾನು ನಿಜವಾಗಿಯೂ ಅಭಿನಂದಿಸ್ತೇನೆ. ಹಾಗಾಗಿ ಇವತ್ತೇನು ಅವ್ರಿಗೆ ಅಲಾಟ್ ಮಾಡಿದಂಥ ಬಜೆಟ್ ಸುಮಾರು 18,000 ಕೋಟಿ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಖರ್ಚಾಗಿರೋದು 50% ಮೇಲೆ ಆಗಿಲ್ಲ. ಹಾಗಾಗಿ ದಯಮಾಡಿ ತಮಗೆ ಬಂದಿರತಕ್ಕಂಥ ಬಜೆಟ್ ಅನ್ನ ಎಲ್ಲರಿಗೂ ಸಹ ಖರ್ಚು ಮಾಡಬೇಕು ಅಂತಕ್ಕಂಥ ಡೆವಲಪ್ಮೆಂಟ್ ವರ್ಕ್ ಎಲ್ಲ ಮಾಡಬೇಕು, ಪೊಟೆನ್ಷಿಯಲ್ ವರ್ಕ್ ಮಾಡಬೇಕು. ಜೊತೆಗೆ
ಅಸೆಟ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇವತ್ತು ಮುಖ್ಯ ಯೋಜನೆ ಅದು ಆ ಚಾಲನೆ ಆದರೆ ಬಹುಶಃ ಸುಮಾರು 65-70 TMC ನೀರು ಬರ್ತದೆ. ಅದರಿಂದ ಚನ್ನಪಟ್ಟಣ, ರಾಮನಗರ, ಕನಕಪುರ, ಮಾಗಡಿ ಜೊತೆಗೆ ಏನು ನೀವು ಎತ್ತಿನೊಳಗೆ ಕೂಗಾಡ್ತೀವಲ್ಲ, ಬರೀ 8 TMC ನೀರಿಗೆ ಅದು ಬರೋಲ್ಲ. ಕೋಲಾರಕ್ಕೆ, ದೊಡ್ಡಬಳ್ಳಾಪುರಕ್ಕೆ ನೀರು ಕೊಡುವಂಥದ್ದು ಮಾಡ್ಬೋದು. ಜೊತೆಗೆ ಬೆಂಗಳೂರು ಪಟ್ಟಣಕ್ಕೆ, ನಗರಕ್ಕೆ 20 TMC ಕುಡಿಯೋ ನೀರು ಕೊಡಲಿಕ್ಕೆ ಎಲ್ಲ ಅವಕಾಶ ಇದೆ. ದಯಮಾಡಿ ಅದನ್ನ ಮೇಕೆದಾಟು ಯೋಜನೆನ ಕೂಡಲೇ ಅದು ಮಂಜೂರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು ಎಲೆಕ್ಷನ್ ನಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ವರ್ಷಕ್ಕೆ 30 ಕೋಟಿ ಅಂತೆ 101.5 ಲಕ್ಷ ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದು ಮಾಡಲಿಲ್ಲ. 18,000 ಕೋಟಿನೇ ಖರ್ಚು ಮಾಡಲ್ವಲ್ಲ ನೀವು? 18,000 ಕೋಟಿನೇ ಖರ್ಚಾಗಿಲ್ಲ. ಕೇವಲ 18,000 ಕೋಟಿನಲ್ಲಿ 9,796 ಕೋಟಿ ಖರ್ಚಾಗಿದೆ. 50% ಇನ್ನೂ ಉಳಿದಿದೆ. ನಾನೇನು ಮಾನ್ಯ ಉಪಮುಖ್ಯಮಂತ್ರಿ ಹೇಳಕ್ ಬಯಸ್ತೀನಿ, ದಯಮಾಡಿ ಕಾರ್ಯಕ್ರಮ ಕೊಡಿ, ಪೊಟೆನ್ಷಿಯಲ್ ವರ್ಕಿಂಗ್ ಕೊಡಿ, ಚಾನಲ್ ಮಾಡಿಸಿ, ಪಿಕಪ್ ಮಾಡಿಸಿ, ಆ ಭಾಗದಲ್ಲಿ ಹೆಚ್ಚೆಚ್ಚು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿ ಈ ಸಂಕ ನಾನು ಒತ್ತಾಯ ಮಾಡ್ತೀನಿ. ಅಧ್ಯಕ್ಷ, ಗ್ರಾಮೀಣಾಭಿವೃದ್ಧಿ ಕಳೆದ ಬಾರಿ 25-26ನೇ ಸಾಲದಲ್ಲಿ 27,732 ಕೋಟಿ ಕೊಟ್ಟಿದ್ರು. ಆದ್ರೆ ಈ ಬಾರಿ 23,214 ಕೋಟಿ, 13% ಅನ್ನ ಈ ಬಾರಿ ಬಜೆಟ್ ನಲ್ಲಿ ಕಡಿಮೆ ಆಗಿದೆ. ಕಾರಣ ನನಗೆ ಅರ್ಥವಾಗ್ತಾ ಇಲ್ಲ. ಡೇ ಬೈ ಡೇ ಜನ ಇಂಪ್ರೂವ್ಮೆಂಟ್ ಬಯಸ್ತಾರೆ ಹೊರತು ಅದನ್ನ ನಿಲ್ಲಿಸ್ಲಿಕ್ಕಾಗಲ್ಲ. ಹಳ್ಳಿನಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಹೆಚ್ಚು ಬಜೆಟ್ ಅನ್ನು RDPR ಕೊಡಬೇಕು. ಅದರಲ್ಲಿ ಯಾಕೋ ಕೊಡ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನಿವತ್ತು 15ನೇ ಹಣಕಾಸಿನ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. 15ನೇ ಹಣಕಾಸು ಕೊಟ್ಟಿಲ್ಲ ಅಂತಕ್ಕಂತ ಹೇಳ್ತಾರೆ. ಯಾವಾಗ 15ನೇ ಹಣಕಾಸು ಬರೋದು ಅಧ್ಯಕ್ಷರೇ? ನೀವು ZPTP ಎಲೆಕ್ಷನ್ ಮಾಡಿ ಆಟೋಮೆಟಿಕ್ ಆಗಿ ಬರ್ತದೆ. 3-4 ವರ್ಷದಿಂದ ZPTP ಎಲೆಕ್ಷನ್ ಮಾಡ್ತಿದ್ರೆ ಯಾರು ಕೊಡ್ತಾರೆ ನಿಮ್ಗೆ? ಅದಕ್ಕೆ ಈ ಸರ್ಕಾರ ಹೊಣೆಗಾರಿಕೆನ ಹೊರತು 15ನೇ ಹಣಕಾಸು ಬಂದಿಲ್ಲ ಅಂತ ಆಪಾದನೆ ಮಾಡೋದ್ರಲ್ಲಿ ಯಾವ ಅರ್ಥ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, 25,600 ಕೋಟಿ ಕೊಟ್ಟಿದ್ದಾರೆ. ಆದ್ರೆ ಖರ್ಚು 13,500 ಕೋಟಿ. RDPR ನಲ್ಲಿ 13,500 ಕೋಟಿ, ಕೇವಲ 51% ಖರ್ಚಾಗಿದೆ. ಮತ್ತೆ ಹಳ್ಳಿಗಳು ಉದ್ಧಾರ ಆದ್ವು ಅಧ್ಯಕ್ಷರೇ? ಹಳ್ಳಿಗಳು ಉದ್ಧಾರ ಆದ್ವಾ? ಇದು ಆಗೋದಿಲ್ಲ. ಇದು ಹೆಚ್ಚೆಚ್ಚು ಹಣನ RDPR ಕೊಡಬೇಕು ಅಂತ ಹೇಳ್ತಾ, ಇವತ್ತೇನು ಯೋಜನೆಯಲ್ಲಿ 7,773 ಕೋಟಿ NREG ಕೊಟ್ಟಿದ್ರು. ಅದು ಖರ್ಚಾಗಿದ್ದು 6,67,000. ಇದು 13% ಕಡಿಮೆ ಆಗಿದೆ. ಹಾಗಾಗಿ ಏನಿವತ್ತು 53% RDPR ಖರ್ಚು ಮಾಡೋದ್ರಿಂದ ಈ ಡೆವಲಪ್ಮೆಂಟ್ಗೆ ಬಹಳ ತೊಂದರೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನಿವತ್ತು ಸದ್ಯ ಖುಷಿಯಾಗಿದೆ. ಮೊನ್ನೆ ಬಜೆಟ್ ಆದ್ಮೇಲೆ ವಿನಯ್ ಬಜೆಟ್ ಸರ್ಕಾರ ವಿನಯ್ ಜಲ್ ಜೀವನ್ ಮಿಷನ್ಗೆ ಸುಮಾರು ಹಣನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. UC ಕೊಡ್ಬೇಕಲ್ಲ, UC ಕೊಡದೆ ಇರೋದ್ರೆ ಏನ್ ಮಾಡ್ತಾರೆ? ಹಾಗಾಗಿ ಕೇಂದ್ರ ಸರ್ಕಾರ ಬರ್ತಕ್ಕಂಥ ನೋಡಿ ಅಧ್ಯಕ್ಷರೇ, 53 ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಇವೆ. ಎಷ್ಟು ಖರ್ಚು ಮಾಡಿದ್ದೀರಿ? ಹಣನ ಉಪಯೋಗ ಮಾಡೋದು ನಿಮಗೆ ಶಕ್ತಿನೇ ಇಲ್ವಲ್ಲ, ಎಲ್ಲ ವಾಪಸ್ ಹೋಗ್ತಾ ಇದೆ. ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಆಲ್ 53 ಏನು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ಇದೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ, ಸದ್ಬಳಕೆ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡಿ. ನೀವು ಅದನ್ನು ಉಪಯೋಗಿಸಿದರೆ ಅದು ವಾಪಸ್ ಹೋಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿನ ಚುನಾವಣೆ ಮಾಡಿ, ಯಾತಕ್ಕೆ ಅಂದ್ರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ 15ನೇ ಹಣಕಾಸು ಅನೇಕ ಗ್ರಾಂಟ್ ಎಲ್ಲ ಬರಬೇಕಾದ್ರೆ ಎಲೆಕ್ಷನ್ ಆಗಬೇಕು.
ಎಲೆಕ್ಷನ್ ಮಾಡದೇ ಇದ್ರೆ ಹೆಂಗಾಗ್ತದೆ? ಎಲೆಕ್ಷನ್ ಮಾಡಬೇಕು ಅಂತ ಏನು ಸರ್ಕಾರ ಡೆಲಿಗೇಷನ್ ಪವರ್ಸ್ ಕೊಡಬೇಕು, ಹಳ್ಳಿ ನಾಡಿನ ಜನರಿಗೆ ಅಧಿಕಾರ ಕೊಡಬೇಕು ಅಂತ ಭಾವನೆಯನ್ನು ಒಟ್ಟು ಏನು ಜಾರಿ ಮಾಡಿದ್ರು ಅಬ್ದುಲ್ ನಜೀರ್ ಸಾಬ್ ಅವರು, ಇವತ್ತು ಅದಕ್ಕೆ ಅರ್ಥವಿಲ್ದಂಗೆ ಆಗಿದೆ. ಅದಕ್ಕೆ ಅರ್ಥನೇ ಇಲ್ಲ. ಹಾಗಾಗಿ ಕೂಡಲೇ ಎಲೆಕ್ಷನ್ ಮಾಡಬೇಕು ಅಂತ ನಾನು ಈ ಸಂದರ್ಭದ ಶಿಕ್ಷಕರು ಪ್ರತಿ ವರ್ಷ ಹೇಳ್ತಾರೆ ನಾವು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ. ಯಾವ ರಿಕ್ರೂಟ್ಮೆಂಟ್ ಮಾಡ್ತೀರಾ ನೀವು? 10,500 ಮಾಡ್ತೀವಿ, 6,000 ಮಾಡ್ತೀವಿ. ಇದು 5 ವರ್ಷದಿಂದ ಹಿಗ್ಗೇ ಇದೆ. ಅಧ್ಯಕ್ಷರೇ, ಇದು ಬಹಳ ಡೀಪ್ ಡಿಸ್ಕಷನ್ ಆಗಿದೆ. ಎಲ್ಲಾ ಕಡೆನೂ ಅತಿಥಿ ಶಿಕ್ಷಕರು ಪಾಠ ಮಾಡಬೇಕು. ನನ್ನ ಕ್ಷೇತ್ರದಲ್ಲಿ ಶಿಕ್ಷಕರ ಬಗ್ಗೆ ನನಗೆ ಬಹಳ ಅಭಿಮಾನ. 82% ಲಿಟ್ರಸಿ ಇದೆ ತುರುವೇಕೆರೆಯಲ್ಲಿ. ಅಧ್ಯಕ್ಷರೇ, 82% ರೆಗ್ಯುಲರ್ ಟೀಚರ್ಸ್ ಇಲ್ಲ. ಅತಿಥಿ ಶಿಕ್ಷಕರು ಶ್ರಮಪಟ್ಟು ಅವ್ರಿಗೆ ಟೀಚ್ ಮಾಡ್ತಾರೆ. ನಾನೇನು ಹೇಳಕ್ ಬಯಸ್ತೀನಿ ಅಧ್ಯಕ್ಷರೇ, ಕೇಳೋ 10,500 ರೂಪಾಯಿ ಕೊಡ್ತೀನಿ, 5 ವರ್ಷ 6 ವರ್ಷ ಸರ್ವಿಸ್ ಮಾಡಿದ್ದಾರೆ, ದಯಮಾಡಿ ಅವ್ರನ್ನೆಲ್ಲ ರೆಗ್ಯುಲೈಸ್ ಮಾಡಿ ಅವ್ರಿಗೆ ಸಂಬಳ ಕೊಡಿ. ಒಳ್ಳೆ ನಾವು ಎಜುಕೇಶನ್, ಹೆಲ್ತ್, ಪೊಲೀಸ್ಗೆ ಆದ್ಯತೆ ಕೊಡಬೇಕು. ನೀವು ಎಜುಕೇಶನ್ ಅಲ್ಲಿ ಟೀಚರ್ಸ್ ಇಲ್ಲ ಅಂತ ಏನರ್ಥ? ಎಲ್ಲ ಅತಿಥಿ ಶಿಕ್ಷಕರು, ಆ ರೆಸಿಡೆನ್ಸ್ ಸ್ಕೂಲ್ ಹೋದ್ರು ಶಿಕ್ಷಕರು, ಇಲ್ಲಿ ಸರ್ಕಾರಿ ಶಾಲೆ ಅತಿಥಿ ಶಿಕ್ಷಕರು ಯಾತಕ್ಕೆ ಪ್ರೈವೇಟ್ಗೆ ಹೋಗ್ತಾರೆ? ಪೇರೆಂಟ್ಸ್ ಇದು ಒಂದು ಉದಾಹರಣೆ. ಶಿಕ್ಷಕರೇ ಇಲ್ಲದೆ ಇರೋದ್ರಿಂದ ಎಲ್ಲರೂ ಸಹ ಪ್ರೈವೇಟ್ ಸ್ಕೂಲ್ಗಳಿಗೆ ಅಟ್ರಾಕ್ಟ್ ಆಗ್ತಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಒಳ್ಳೆ ಶಿಕ್ಷಕರನ್ನ ಅಪಾಯಿಂಟ್ ಮಾಡಿ, ಒಳ್ಳೆ ಸ್ಪೆಸಿಲಿಟಿ ಕೊಡಿ. ಜೊತೆಗೆ ಅಧ್ಯಕ್ಷರೇ, ಈ ಬಿಲ್ಡಿಂಗ್ ಏನಿದೆ ಎಲ್ಲ ಟೈಲ್ ರೂಫ್. ಹಳ್ಳಿ ನಾಡಿನಲ್ಲಿ 50-60 ವರ್ಷ ಹಿಂದೆ ಹೆಂಚಿನ ಮನೆ ಕಟ್ಟಿದ್ದಾರೆ, ಅವೆಲ್ಲ ಬಿದ್ದೋಗ್ತವೆ. ರಿಪೇರಿ ಮಾಡೋಕೆ ಆಗ್ತಾ ಇಲ್ಲ, ರಿಪೇರಿಗೂ ದುಡ್ಡು ಕೊಡ್ತಾ ಇಲ್ಲ. ಜೊತೆಗೆ ಏನಾಗಿದೆ, ಹೊಸ ಬಿಲ್ಡಿಂಗ್ ಅನ್ನ ಕಟ್ಟಬೇಕು. ಯಾಕೆ ಅದಕ್ಕೆ ಕಟ್ತಾ ಇಲ್ಲ ಅಂತಕ್ಕಂಥ ಸರ್ಕಾರ ಕೂಡಲೇ ಅದಕ್ಕೆ ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಟ್ಲೀಸ್ಟ್ ಹಂತವಾಗಿ ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೆ ಏನಾಗಿದೆ ಅಧ್ಯಕ್ಷರೇ, ವಸತಿ ಶಾಲೆಯಲ್ಲಿ ಅವರು ವಾರ್ಡನೇ ಇಲ್ಲ, ರೆಗ್ಯುಲರ್ ಪ್ರಿನ್ಸಿಪಾಲ್ಸ್ ಇಲ್ಲ, ಅತಿಥಿ ಶಿಕ್ಷಕರ ಪ್ರಿನ್ಸಿಪಾಲ್. ಅಲ್ಲಿ ಮಕ್ಕಳಿಗೆ ಒಳ್ಳೆ ಊಟ ಸಿಕ್ಕಲ್ಲ. ಹಂಗಾಗಿ ನಾವು ಹೋಗಿ ಇನ್ಸ್ಪೆಕ್ಷನ್ ಮಾಡಕ್ಕಾಗಲ್ಲ. ನಾನು ಏನ್ ಹೇಳಕ್ ಬಯಸ್ತೀನಿ, ಮಾನ್ಯ ಉಪಮುಖ್ಯಮಂತ್ರಿ ಇಲ್ಲಿದ್ದಾರೆ, ಸ್ಥಳೀಯ ಶಾಸಕರನ್ನ ಏನು ಹೈಸ್ಕೂಲ್ ಕಾಲೇಜು ಮಾಡಿದಿರಿ ಅದೇ ರೀತಿ ಅಧ್ಯಕ್ಷರು ಮಾಡಿ, ಕೊನೆ ಪಕ್ಷ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಆ ಮಕ್ಕಳಿಗೆ ಒಂದು ಊಟನೆಲ್ಲ ಕೊಡಿಸ್ಬೋದು. ಇಂಥ ಒಳ್ಳೆ ಸರ್ಕಾರದಿಂದ ಸಾಕಷ್ಟು ಸವಲತ್ತು ಕೊಡ್ತಾರೆ. ಅದು ಸರಿಯಾಗಿ ರೀತಿಯಲ್ಲಿ ಜಾರಿ ಆಗ್ತಾ ಇಲ್ಲ, ಅಳಕೆ ಆಗ್ತಿಲ್ಲ. ಅಧ್ಯಕ್ಷರೇ, ಮಹಿಳಾ ಮತ್ತು ಮಕ್ಕಳ ಶಿಕ್ಷಣ ಇಲಾಖೆ ಒಂದು 28,608 ಕೋಟಿ ಬಜೆಟ್ ಕೊಟ್ಟಿದ್ದೀರಿ, ತುಂಬಾ ಸಂತೋಷ. ಇದು ಏನಾಗ್ತದೆ, ನೀವು ಗ್ಯಾರಂಟಿ ಕೊಡ್ತೀರಲ್ಲ 2,000 ರೂಪಾಯಿ ವರ್ಷ ತಿಂಗಳ ಕೊಡಲ್ಲ. ಇದು ಚುನಾವಣೆ ಗಿಮಿಕ್ಸ್. ಚುನಾವಣೆ ಬಂದಾಗ 5 ತಿಂಗಳು 6 ತಿಂಗಳು ಕೊಟ್ಬಿಟ್ಟು ವೋಟ್ ತಗೊಳ್ಳೋದು. ಇದು ಪೊಲಿಟಿಕಲ್ ಗಿಮಿಕ್ಸ್ ಆಗಿದೆ ಹೊರತು ಪ್ರಾಮಾಣಿಕವಾಗಿ ಆ ಹೆಣ್ಮಕ್ಳ ಕಷ್ಟಕ್ಕೆ ಸ್ಪಂದಿಸುವಂತ ಸ್ಕೀಮ್ ಆಗಿ ಉಳಿದಿಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಪ್ರತಿ ತಿಂಗಳ ಅದನ್ನು ಕೊಡಬೇಕು. 34,000 ಕೋಟಿ ಕೊಟ್ಟಿದ್ದಾರೆ, ಖರ್ಚಾಯ್ತು 20,016 ಕೋಟಿ. ಅಧ್ಯಕ್ಷರೇ, ಅಲ್ಲೂ ಸಹ ಅಪೌಷ್ಟಿಕತೆ ತುಂಬಾ ಇದೆ. ನೋಡಿ, ಕಲಬುರಗಿಯಲ್ಲಿ 6,480 ಮಕ್ಕಳಿಗೆ ಸಾಧಾರಣ ಅಪೌಷ್ಟಿಕತೆ, ತೀವ್ರವಾದ ಅಪೌಷ್ಟಿಕತೆ 380 ಮಕ್ಕಳಿದ್ದಾರೆ. ಸರ್ಕಾರ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ, ಅದು ಸರಿಯಾಗಿ ಬಳಕೆ ಮಾಡ್ಕೊತಾ ಇಲ್ಲ. ಬೀದರ್ನಲ್ಲಿ 16,003 ಇದೆ, ಯಾದಗಿರಿನಲ್ಲಿ 6,319, ರಾಯಚೂರಿನಲ್ಲಿ 9,841, ವಿಜಯನಗರದಲ್ಲಿ 4,708, ಕೊಪ್ಪಳನಲ್ಲಿ 3,411. ಇವೆಲ್ಲವೂ ಸಹ ಅಪೌಷ್ಟಿಕವಾದಂಥ ಮಕ್ಕಳು. ಅವಕ್ಕೆ ಸರ್ಕಾರ ಕೊಟ್ಟಿರೋ ಸ್ಕೀಮನ್ನು ಸರಿಯಾಗಿ ಜಾರಿ ಮಾಡಿ ಆ ಮಕ್ಕಳನ್ನ ನೋಡ್ತಾ ಇಲ್ಲ. ಇಲ್ಲಿ 34,000 ಕೋಟಿನಲ್ಲಿ ನಿಮ್ಮ ಹತ್ರ ದುಡ್ಡಿದೆ, 59% ಖರ್ಚು ಮಾಡಿದ್ದೀರಿ, ಜಸ್ಟ್ 59%. ಯಾಕೆ ಆ ಮಕ್ಕಳಿಗೆ ಒಳ್ಳೆ ಊಟ ಹಾಕ್ಲಿಕ್ಕೆ ಆಗಲ್ಲ? ಯಾಕೆ ಆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಕೊಡ್ಲಿಕ್ಕೆ ಆಗಲ್ಲ ಈ ಸರ್ಕಾರಕ್ಕೆ ಅನ್ನೋದು ನನ್ನ ಚಿಂತನೆ.
ಕೂಡಲೇ ಮಾನ್ಯ ಸಚಿವರು ಇದಕ್ಕೆ ಗಮನ ಹರಿಸಿ ಈ ಅಪೌಷ್ಟಿಕತೆಯನ್ನ ಕೂಡಲೇ ನಿರ್ನಾಮ ಮಾಡಬೇಕು. ಎಲ್ಲ ಮಕ್ಕಳಿಗೆ ಒಳ್ಳೆ ಫುಡ್ ನಾನು ಹೇಳ್ತೀನಿ. ಅಧ್ಯಕ್ಷ, ತುರುವೇಕೆರೆ ಕ್ಷೇತ್ರಕ್ಕೆ ಒಂದು ಲಾ ಕಾಲೇಜ್ ಕೇಳಿದ್ದೆ, ಒಂದು ಪಾಲಿಟೆಕ್ನಿಕ್, ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟಿಲ್ಲ. ನಾನು 3-4 ಸರಿ ಕೇಳಿದ್ದೀನಿ, ಯಾಕೋ ಏನೋ ಈ ಕಡೆ ಮುಖ್ಯಮಂತ್ರಿ ಗಮನ ಹರಿಸಿಲ್ಲ. ಆದರೆ ಇದಕ್ಕೆ ಉನ್ನತ ಶಿಕ್ಷಣಕ್ಕೆ 59,827 ಕೋಟಿ ಕೊಟ್ಟಿದ್ದಾರೆ. ಖರ್ಚಾಗಿರೋದು ಕೇವಲ 48,000. 80% ಉಳಿತಾಯ ಆಗಿದೆ. ಯಾಕೆ ಇಂಥ ಕಾಲೇಜನ್ನು ಕೊಡಬಾರ್ದು? ಮಕ್ಕಳು ಓದೋದು ಬೇಡವಾ? ಏನು ವಾಟ್ ಈಸ್ ಯುವರ್ ಡೆವಲಪ್ಮೆಂಟ್ ಅಂದ್ರೆ ಏನು ಮೀನಿಂಗು? ಅದೇ ಡಿಕ್ಷನರಿ ತಂದು ನೋಡ್ಬೇಕಾಗಿದೆ. ಡೆವಲಪ್ಮೆಂಟ್ ಅದು ಏನು ಅಂತ ಡಿಕ್ಷನರಿ ತೆಗೆದು ನಾವು ನೋಡ್ಬೇಕು. ಅಂತ ಪರಿಸ್ಥಿತಿ ಬಂದಿದೆ ಅಧ್ಯಕ್ಷ. ಇವತ್ತು ಬೋರ್ವೆಲ್ಲು 1,200 ಅಡಿ ಕೊಟ್ಟರು ಬರ್ತಾ ಇಲ್ಲ. ಆದರೂ ಸಹ ಹೆಚ್ಚು ಆದ್ಯತೆಯನ್ನು ಈ ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಹಳ್ಳಿ ಇರಲಿ, ಬೆಂಗಳೂರಿನೆಲ್ಲ ಮನೇನು ಅನೌನ್ಸ್ ಮಾಡಿದ್ದಾರೆ, 1,500 ಬೋರ್ ಹಾಕ್ತೀವಿ ಅಂತ. ಸಂತೋಷ. ಹಳ್ಳಿಗೂ ಕೊಡಿ, ಹಳ್ಳಿ ರೈತರು ನೀರು ಬೇಕಲ್ಲ. ಹಾಗಾಗಿ ಹೆಚ್ಚು ಕುಡಿಯೋ ನೀರಿಗೆ ಹೆಚ್ಚು ಒತ್ತಾಯ ಮಾಡಬೇಕು, ಒತ್ತು ಕೊಡಬೇಕು. ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಹಳ್ಳಿ ಕಡೆ ಏನಾಗಿದೆ, ಒಳ್ಳೆ ನೀರು ಸಿಗ್ತಾ ಇಲ್ಲ. ಬೇಸಿಗೆ ಕಾಲ, ಕಾಯಿಲೆಗೆ ತುತ್ತಾಗ್ತಾರೆ ಜನ, ಕಾಯಿಲೆ ತುತ್ತಾಗ್ತಾರೆ. ಹಾಗಾಗಿ ಒಳ್ಳೆ ನೀರು ಕೊಡ್ಲಿಕ್ಕೆ ಚಿಂತೆ ಮಾಡಬೇಕು ಅಂತ ಹೇಳ್ತಾ, ಈ ಆರೋಗ್ಯ ಇಲಾಖೆ ಅಧ್ಯಕ್ಷ, ಆರೋಗ್ಯ ಇಲಾಖೆಯಿಂದ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಗೌರ್ಮೆಂಟ್. ಕಾರಣ ಏನು ಅಂದ್ರೆ, ಡಾಕ್ಟ್ರು ಸ್ಟ್ರೈಕ್ ಹೋಗಬಾರ್ದು, ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫು, ಮೆಡಿಕಲ್ ಸ್ಟಾಫ್ ಎಲ್ಲ ಸ್ಟ್ರೈಕ್ ಹೋಗಬಾರ್ದು. ಕಾರಣ ಏನಂದ್ರೆ, ಸಿವಿಯರ್ ಡಿಸೀಸ್, ಹಾರ್ಟ್ ಅಟ್ಯಾಕ್ ಇರ್ಬೋದು, ಬ್ರೈನ್ ಹೆಮರೇಜ್ ಇರ್ಬೋದು, ಆಕ್ಸಿಡೆಂಟ್ ಕೇಸ್ ಇರ್ಬೋದು, ಇವೆಲ್ಲವನ್ನು ಪೇಷಂಟ್ಗಳು ಹಾಸ್ಪಿಟಲ್ ಇರ್ತಾರೆ. ಅವ್ರಿಗೆ ಟ್ರೀಟ್ಮೆಂಟ್ ತಪ್ಪಿದ್ರೆ ಅವ್ರ ಜೀವನ ಹಾಳಾಗುತ್ತೆ, ಅವ್ರ ಸಾವಿನ ದವಡೆ ಸೇರ್ತಾರೆ. ಹಾಗಾಗಿ ಅದನ್ನು ದಯಮಾಡಿ ಎಲ್ಲ ಸ್ಟಾಫನ್ನ ಫಿಲ್ ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಫಿಲ್ ಮಾಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಇಲ್ಲ ಇನ್ನೂ ಟೈಮ್ ಇದೆ. 2:30 ನಾನು 3/4 ಗಂಟೆ ಕೊಡ್ಬೇಕು. ನೀವು ಹಿಂಗಾದ್ರೆ ಆಮೇಲೆ ನಾವೇ ಆಪಾದನೆ ಮಾಡ್ತೀವಿ, ಡಾಕ್ಟರ್ಗೆ ಚೀಟಿ ಕೊಡ್ತಾರೆ ಅಂತ. ಹೊರಗಡೆ ಚೀಟಿ ನಾವು ಆಪಾದನೆ ಮಾಡ್ತೀವಿ. ಬಹಳ ಜನ ಆಪಾದನೆ ಮಾಡಿದ್ರು, ಡಾಕ್ಟರ್ಗೆ ಚೀಟಿ ಕೊಡ್ತಾರೆ. 10% ಔಷಧಿ ಇಲ್ಲ ಡಾಕ್ಟರ್ ಅಧ್ಯಕ್ಷ, 10% ಮೆಡಿಸಿನ್ಸ್ ಇಲ್ಲ ಯಾವ ಹಾಸ್ಪಿಟ್ಲಲ್ಲೂ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಔಷಧ ಕೊಡದೇ ಇದ್ರೆ ಏನ್ ಮಾಡ್ಬೇಕು? ಅವರು ಚೀಟಿ ಕೊಡ್ಲೇಬೇಕಲ್ಲ ಹೊರಗಡೆಗೆ. ಹಾಗಾಗಿ ನಾನು ಡಾಕ್ಟರ್ ಮೇಲೆ ಆಪಾದನೆ ಮಾಡೋಕ್ಕಿಲ್ಲ. ಸರ್ಕಾರ ಔಷಧಿನ ಸಪ್ಲೈ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಮೆಡಿಕಲ್ ಎಜುಕೇಶನ್, ಆರೋಗ್ಯ ಇಲಾಖೆ ಎಲ್ಲ ಸ್ಟಾಫ್ ಅನ್ನ ಭರ್ತಿ ಮಾಡಿ ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಇವತ್ತು ಕೃಷಿ ಇಲಾಖೆ ಕೀಟನಾಶಕ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಸಮರ್ಪಕವಾಗಿ ಆಗಲಿಲ್ಲ. ಮಾರುಕಟ್ಟೆಯಲ್ಲಿ ಬೆಳೆದಂತ ರೈತರಿಗೆ ಮಾರ್ಕೆಟ್ ಕೊಡಬೇಕು. ಮಾರ್ಕೆಟ್ ಕೊಡದಿದ್ರು ರೈತ ಕಂಗಾಲಾಗ್ತಾನೆ, ಒಳ್ಳೆ ಪ್ರೈಸ್ ಸಿಕ್ಕಲ್ಲ. ಇವತ್ತು ಒಂದ್ಸರಿ ಟೊಮಾಟೊ ಮೇಲಕ್ಕೆ ಹೋಗುತ್ತೆ, ಒಂದು ಬೀದಿ ಬಂದು ಬಿಸಾಕ್ತಾರೆ. ಆ ಮಟ್ಟಕ್ಕೆ ಮಾರ್ಕೆಟ್ ಇದೆ. ದಯಮಾಡಿ ಕೋಲ್ಡ್ ಸ್ಟೋರೇಜ್ ಮಾಡುವ ಮುಖಾಂತರ ಅದನ್ನು ಖರೀದಿ ಮಾಡಿ ಒಳ್ಳೆ ಮಾರ್ಕೆಟ್ ಬಂದರೆ ಬೆಲೆ ಕೊಡಬೇಕು. ಅದರಲ್ಲಿ ಎಷ್ಟಾಗಿದೆ? 51 ಕೋಟಿ 51,042 ಕೋಟಿಯನ್ನು ಕೊಟ್ಟಿದ್ದಾರೆ. ಖರ್ಚೆಷ್ಟು ಅಧ್ಯಕ್ಷರೇ? 36,400 ಕೋಟಿ, 70% ಆಗಿಲ್ಲ. ಮತ್ತೇನು ರೈತರಿಗೆ ನಾವು ಕೊಡ್ತೀವಿ? ಇದು ಸುಮ್ಮನೆ ಪೇಪರ್ನಲ್ಲಿ ಬಜೆಟ್ನಲ್ಲಿ ಇದ್ರೆ ಆಗಲ್ಲ. ರೈತರಿಗೆ ಸ್ಪಂದಿಸಬೇಕು. ರಾಜ್ಯದಲ್ಲಿ ನೋಡಿ, 23-24 ಸಾಲಿನಲ್ಲಿ ರೈತರ ಆತ್ಮಹತ್ಯೆ ದಯಮಾಡಿ ಅರ್ಥ ಮಾಡ್ಕೋಬೇಕು. 1,254 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 24-25 1,078 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 25-26 377 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಏನಾಯ್ತು? ಯಾತಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಮಾರ್ಕೆಟ್ ಇಲ್ಲದೆ ಸಾಲ ಮಾಡ್ಕೊಂಡು. ಇವತ್ತು 2000 ಕೆಲವು ಜನಕ್ಕೆ ರಿಲೀಫ್ ಕೊಟ್ಟಿದ್ದಾರೆ, ಆದರೆ ಅದರಲ್ಲಿ ಇನ್ನೂ 600 ಜನಕ್ಕೆ ರಿಲೀಫ್ ಕೊಟ್ಟಿಲ್ಲ.
2160 ಕೋಟಿ ರೂಪಾಯಿನ ರೈತರಿಗೆ ಕೊಡದೆ ಗ್ಯಾರಂಟಿಗಳು. ಅದರಲ್ಲಿ ಏನಾಗಿದೆ, ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಅಧ್ಯಕ್ಷರೇ ತಲಾ 6,000 ರೂಪಾಯಿ 6,000 ಕೊಡ್ತಾರೆ ವರ್ಷಕ್ಕೆ. ಅದರಲ್ಲಿ 2,160 ಕೋಟಿ ದುಡ್ಡನ್ನ ನೀವು ಗ್ಯಾರಂಟಿ ಬಳಸ್ಕೊಂಡಿದ್ದೀರಿ. ರೈತರ ದುಡ್ಡನ್ನ ನೀವು ರೈತರು ಹೆಂಗಸರಿಗೆ ಕೊಡ್ತೀರಿ, ಇಲ್ಲ ಅಂತ ನಾನು ಹೇಳಕ್ಕಲ್ಲ. ಆದ್ರೆ ರೈತರಿಗೆ ಕೊಡ್ಬೇಕಾದ ನೀವೇ ಗ್ಯಾರಂಟಿ ಬಳಸ್ಕೊತೀರಿ. ಹಳ್ಳಿ ನಾನು ಹೇಳಿದ್ನಲ್ಲ, ಸಾಲ ಮಾಡಿ ತುಪ್ಪ ತಿನ್ನೋ ಕತೆ ಹಾಗಾಗಿದೆ ಈ ಕತೆ. 2,160 ಕೋಟಿ ರೂಪಾಯಿ ಇದು ನಮ್ಮ ಕಿಸಾನ್ ಸನ್ಮಾನ್ ಯೋಜನೆಯಿಂದ ನೀವು ಗ್ಯಾರಂಟಿಗೆ ಹಾಕೊಂಡಿದ್ರ. ನಿಜವಾಗಿಯೂ ಸರ್ಕಾರ ತಪ್ಪು ನಿರ್ಣಯ ಮಾಡಿದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ, ಈ ತಲಾ ಹಾಲು ಉತ್ಪಾದಕರಿಗೆ 5,000 ಕೊಡಬೇಕು. ಇವತ್ತಿನವರೆಗೂ ಕೊಟ್ಟಿಲ್ಲ. ಸುಮಾರು 900 ಕೋಟಿ ಹಣನ ರೈತರಿಗೆ ಕೊಡಬೇಕಾಗಿದೆ. ರೈತರಿಗೆ ಕೊಡ್ತಾ ಇಲ್ಲ. ಕೇವಲ ಪ್ರತಿ ದಿವಸ ನಾವು ಕೇಳ್ತೀವಿ ಪೇಪರ್ನಲ್ಲಿ, ಆದರೆ ಯಾವುದು ಬಿಡುಗಡೆ ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಬ್ಕಾರಿ ಇಲಾಖೆ ಅಧ್ಯಕ್ಷರೇ ಏನಾಗಿದೆ, ಸತತವಾಗಿ 20% ರೈಸ್ ಮಾಡಿದ್ರಿ. 20% ರೈಸ್ ಮಾಡಿ ಇವತ್ತು ಏನಾಗಿದೆ, ಜನ ಎಲ್ಲೋ ಒಂದ್ ಕಡೆ ಯುವಕರೆಲ್ಲ ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ. ಕಾರಣ ಚೀಪ್ ಸಿಗ್ತಾ ಇದೆ, ಡ್ರಗ್ ಅಡಿಕ್ಟ್ ಚೀಪ್ ಸಿಗ್ತಾ ಇದೆ, ಆ ಕಡೆ ಹೋಗ್ತಾ ಇದ್ದಾರೆ. ಇಂಡೈರೆಕ್ಟ್ಲಿ ಸರ್ಕಾರ ಡ್ರಗ್ಸ್ ಮಾರ್ಕೆಟಿಂಗ್ ದಂಧೆಗೆ ಸಹಕಾರ ನೀಡ್ತಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ಹಾಗೆ ತೋಟಗಾರಿಕೆ ಇಲಾಖೆ ಅಧ್ಯಕ್ಷೆ, ಇದು ಬಹಳ ಜನ ನಮ್ಮ ಶಿವಲಿಂಗೇಗೌಡರು ಹೇಳಿದ್ರು, ನಮ್ಮ ಚಿಪ್ಟೂರು, ತುರುವೇಕೆರೆ, ಗುಬ್ಬಿ, ಅರಸೀಕೆರೆ ಹಾಸನ ಜಿಲ್ಲೆಯಲ್ಲ ನಾವೆಚ್ಚು ತೆಂಗು ಅಡಿಕೆ ಮೇಲೆ ಡಿಪೆಂಡ್ ಆಗಿದ್ವಿ. ಅಲ್ಲಿ ಎಲೆ ಚುಕ್ಕೆ ರೋಗ, ಹಳದಿ ರೋಗ, ಕಪ್ಪು ತಲೆ ಹುಳ, ಬಿಳಿ ನೊಣಗಳ ಹಾವಳಿಯಿಂದ ಗಿಡ ಎಲ್ಲ ಹಾಳಾಗ್ತದೆ. ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿ ಕೇಳಿದ್ರೆ, ಸರ್ ಔಷಧಿ ಇಲ್ಲ ಅಂತಾರೆ. ನಮ್ಮ ಹಾರ್ಟಿಕಲ್ಚರ್ ಮಿನಿಸ್ಟ್ರು ಯಾವ ಸೆಷನ್ಗೂ ಬರೋಲ್ಲ, ಪುಣ್ಯಾತ್ಮ. ಈ ಕತೆ ಕೇಳೋರು, ನಮ್ಮ ಕತೆ ಕೇಳೋರು ದಯಮಾಡಿ ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ರೈತರ ಸಮಸ್ಯೆ ಏನಾಗಿದೆ, ತೆಂಗು ಅಡಿಕೆ ಸಮಸ್ಯೆ ಏನಾಗಿದೆ, ಏನೋ ಅಪರೂಪಕ್ಕೆ ತೆಂಗಿಗೊಂದಿಷ್ಟು ಜ್ಞಾನೇಂದ್ರ ಅವರ ಬೆಲೆ ಬಂದಿದೆ. ಈಗ ರೋಗ ಬೆಳೆಯಲ್ಲಿ ಬರ್ತಾ ಇದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ನಿರ್ದೇಶನ ಕೊಡಬೇಕು. ಒಂದು ರಿಸರ್ಚ್ ಮಾಡಿ ಯಾಕೆ ಕಾಯಿಲೆ ಬರ್ತದೆ, ಎಷ್ಟು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವ್ರು ಹೇಳಕ್ಕಾಗಲ್ಲ ಸರ್ಕಾರ. ಹೀಗಾಗಿ ರೈತ ತುಂಬಾ ಕಂಗಾಲಾಗಿದ್ದಾರೆ. ದಯಮಾಡಿ ಅಧ್ಯಕ್ಷೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇವತ್ತು 3 ವರ್ಷ ಆಯ್ತು, ಕಂಕ್ಲೂಡ್ ಮಾಡಿ. 3 ವರ್ಷ ಆಯ್ತು, ಒಂದ್ ಮನೆ ಕೊಟ್ಟಿಲ್ಲ. 3 ವರ್ಷ ಆಯ್ತು, ಒಂದ್ ಮನೆ ಕೊಟ್ಟಿಲ್ಲ. SC ST ಈಗ ಯಾರಿಗೂ ಸಹ ಮನೆ ಕೊಟ್ಟಿಲ್ಲ. ಹಿಂದುಳಿದವ್ರಿಗೆ ಯಾರಿಗೂ ಮನೆ ಕೊಟ್ಟಿಲ್ಲ. ಮನೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಸರಿ ಏನೋ 2 ಲಕ್ಷ ಮಾಡಿದೀವಿ, 3 ಲಕ್ಷ SC ST ಮಾಡಿದೀವಿ ಅಂತ ಹೇಳಿದ್ದಾರೆ. ಆದ್ರೆ 3 ವರ್ಷ ಮನೆನೇ ಕೊಟ್ಟಿಲ್ಲ. ದಯಮಾಡಿ ಅವ್ರಿಗೆ 15,000 ಕೋಟಿ ಏನೋ 15,000 ಕೋಟಿ ಕೊಟ್ಟಿದ್ದಾರೆ. 8,930 ಕೋಟಿ ಖರ್ಚಾಗಿದೆ. 52% ಮನೆ ಕೊಡಕ್ಕೆ ಏನ್ ಬಂದ ಇವರಿಗೆ ಅಧ್ಯಕ್ಷ, ಏನ್ ಕಷ್ಟ ಆಗಿದೆ. ದಯಮಾಡಿ ಮನೆ ಕೊಡ್ಲಿಕ್ಕೆ ಹೇಳ್ಬೇಕು. ಇವತ್ತು ಸಾಮಾಜಿಕ ಕಲ್ಯಾಣ ಇಲಾಖೆ 3 ವರ್ಷದಿಂದ SC ST ಮಾದೇವಪ್ಪನಿಲ್ಲ, SC ST ಕಾಲೋನಿಗೆ ಹಣ ಬಿಡುಗಡೆನೆ ಮಾಡಿಲ್ಲ. SC ST ಬೋರು ನೋಡಿ, ಈ ಸಾರಿ 25-26 ಒಂದು ಬೋರ್ ಕೊಟ್ಟಿದ್ದಾರೆ ಲೆಫ್ಟ್ ಸಮುದಾಯಕ್ಕೆ. ST ಸಮಾಜಕ್ಕೆ ಒಂದು ಬೋರ್ ಕೊಟ್ಟಿದ್ದಾರೆ. ಮೈನಾರಿಟಿಗೆ ಒಂದು ಸತತವಾಗಿ 3 ವರ್ಷದಿಂದ ನೋಡ್ತೀನಿ, ಒಂದು ಬೋರ್ ಫಿಕ್ಸ್ ಮಾಡಿಲ್ಲ, ಟಾರ್ಗೆಟೇ ಮಾಡಿಲ್ಲ. ಯಾಕೆ ಅವ್ರೇನು ಜೀವನ ಮಾಡೋದು ಬೇಡವಾ? ವಾಟ್ ಈಸ್ ಯುವರ್ ಕಾನ್ಸೆಪ್ಟ್? ನೀವ್ ಯಾಕೆ ಈ ಸ್ಕೀಮ್ ಜಾರಿ ಮಾಡಿದಿರಿ ಅದನ್ನ ಹೇಳಿ. ಈ ಸ್ಕೀಮ್ ಜಾರಿ ಆದ್ಮೇಲೆ ಅವ್ರು ತಲುಪಬೇಕ ಬೇಡ? ಈ ಸ್ಕೀಮ್ ಕೇವಲ ನಾಮಕಾವಸ್ಥೆ ಪಟೇಲ್ ಆಗಿದೆ ಪೇಪರ್ನಲ್ಲಿ. ಇದರಿಂದ ಏನು ಉಪಯೋಗ ಇಲ್ಲ. ಮೈನಾರಿಟಿಗೆ ಒಂದು ಬೋರ್ ಕೊಡಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಸರ್ಕಾರ ಇದ್ದಾಗ ನಾನು ಇದ್ದೆ.
30-40 ಬೋರ್ ಕೊಡಿವ. ಇವನ್ ಮೈನಾರಿಟಿಗೆ 15-20 ಬೋರ್ ಕೊಡ್ತಿದ್ದ. ಇವತ್ತು ಒಂದು ಕೊಡಕ್ಕಾಗಿಲ್ಲ. ಸತತವಾಗಿ ಸಿನ್ಸ್ 3 years ಐ ಆಮ್ ಅಬ್ಸರ್ವಿಂಗ್ ಒಂದು ಬೋರು ಬಂದಿಲ್ಲ. ಯಾವ ಪುರುಷಾರ್ಥ ಕೊಡ್ತೀರಾ ಇದು ಇಟ್ಕೊಂಡಿದ್ರ ಅಂತ ನಂಗೆ ಅರ್ಥವಾಗ್ತಿಲ್ಲ ಅಧ್ಯಕ್ಷ. ಮತ್ತೆ ಅಂಬೇಡ್ಕರ್ ಭವನ ಹಳ್ಳಿನಲ್ಲಿ ಕಾರ್ಯ ಮಾಡ್ತಾರೆ, ತಿಥಿ ಮಾಡ್ತಾರೆ, ಹಬ್ಬ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇವತ್ತು ಸ್ವಾತಂತ್ರ್ಯ ಬಂದು 77 ವರ್ಷ ತಂದಿದೆ, ಆದ್ರೂ ಬೀದಿಯಲ್ಲಿ ಊಟ ಮಾಡ್ತಾರೆ, ಆ ಧೂಳಲ್ಲಿ ಊಟ ಮಾಡ್ತಾರೆ. ಯಾಕೆ ಅಂಬೇಡ್ಕರ್ ಭವನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ? ನಿಮ್ಗೆ ಆ ಯೋಗ್ಯತೆ ಇಲ್ವಾ? ದಯಮಾಡಿ ಅರ್ಥ ಮಾಡ್ಕೋಬೇಕು. ಎಜುಕೇಶನ್ ಕೃಷ್ಣಪ್ಪ ಅವರೇ ಬೇಗ ಫಿನಿಶ್ ಮಾಡ್ತಾ ಇನ್ನೊಂದು 10 ನಿಮಿಷ ಕಾಲಿಂಗ್ ಅಟೆನ್ಷನ್ ಕಾಲಿಂಗ್ ಅಟೆನ್ಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. 2 ಗಂಟೆ 3 ಗಂಟೆ ಕೊಡ್ತೀರಾ? ಪ್ರತಿಪಕ್ಷ ನಿಮ್ಗೆ ಮಾತಾಡ್ಲಿಕ್ಕೆ ಆಗ್ತದಾ? ನೀವು ಆ ಸ್ಥಾನಕ್ಕೆ ಬಂದಾಗ ನೀವು ಮಾತಾಡಿ. ಬೇಡ ಆಯ್ತು, ಈಗ ಮಾತಾಡ್ತಾ ಇದ್ದೀನಿ. 5 minutes ಕೇಳಿ. 23-24 11,144 ಕೋಟಿ, 24-25 14,308 ಕೋಟಿ, 25-26 13,430 ಕೋಟಿ ಗ್ಯಾರಂಟಿಗೆ ಹಾಕಿದ್ದೀರಿ. ಎಸ್ ಟಿ ಅಮೌಂಟ್ ಅನ್ನ ನೀವು ಗ್ಯಾರಂಟಿಗೆ ಹಾಕಿದ್ರೆ ಒಂದು ಗಂಗಾ ಕಲ್ಯಾಣ ಕೊಡಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಧ್ಯಕ್ಷ ಸುಮಾರು 45,000 ಅರ್ಜಿ ಇವೆ ಆಲ್ ಓವರ್ ದಿ ಸ್ಟೇಟ್. 45,000 ನೀವು 1% ಕೊಡಕ್ಕಾಗಿಲ್ಲ. 1%. ಹಾಗಾಗಿ ಅಲ್ಲಿ ಕೊರೆದಿರುವ ಬೋರ್ ಏನಿದೆ ಅವ್ರಿಗೆ ಎಲೆಕ್ಟ್ರಿಫಿಕೇಶನ್ ಮಾಡಕ್ಕಾಗಿಲ್ಲ, ಟಿ.ಸಿ ಕೊಡಕ್ಕಾಗಿಲ್ಲ. ಇವತ್ತು 42,000 ಕೋಟಿ ರಿಸರ್ವ್ ಮಾಡೋದು ಫಾರ್ ವಾಟ್? ಫೇವರ್ ಆಫ್ SC ST. ಯಾಕೆ ಅದು ನೀವು ಖರ್ಚು ಮಾಡ್ತಾ ಇಲ್ಲ? ಗ್ಯಾರಂಟಿಗೆ ಯಾಕೆ ಕೂತ್ಕೊಂಡ್ರೆ ಯಾಕೆ ಸ್ಕೀಮ್ ಇಟ್ಟಿದ್ದ? ರದ್ದು ಮಾಡಿ. ಹೈಯರ್ ಎಜುಕೇಶನ್ಗೆ 1,200 ಜನ ಗಮನಿಸಲು ಸೂಚನೆ ರೆಡಿಯಾಗಿ 1,500 ಜನ 15 ತಿಂಗಳಿದವರು ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅಧ್ಯಕ್ಷ. ಇವತ್ತು ಹೀಗಾಗಿ ಬೆಂಗಳೂರು ನಗರ, ನಮ್ಮ ಬೆಂಗಳೂರು ನಗರದ ಶಾಸಕರೆಲ್ಲ ಮಾತಾಡ್ತಾರೆ, ನಾನೇನು ಹೆಚ್ಚು ಮಾತಾಡಲ್ಲ. ಇದು ಏನಾಗಿದೆ, ಮೂಲ ಸೌಕರ್ಯ ಇಲ್ಲ. 1,000 ಕೋಟಿ ಬಂದು ಮೂಲ ಸೌಕರ್ಯ ಇಲ್ಲ. ಗುಂಡಿಗಳ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಕರೆದ್ರು, ನಮ್ಮ ಉಪಮುಖ್ಯಮಂತ್ರಿ ಎಲ್ಲ ಎದ್ದೋದ್ರು. ಬ್ರ್ಯಾಂಡ್ ಬೆಂಗಳೂರು ಅಂತ ಗುಂಡಿಗಳು ಬೆಂಗಳೂರು ಆಗಿ ಕೂತಿದೆ ನೋಡಿ. 23-26ರಿಂದ 15 ಜನ ಗುಂಡಿಗೆ ಬಿದ್ದು ಸತ್ತವ್ರೆ. 15 ಜನ ಆ ಸ್ಕೂಟ್ರಲ್ಲಿ, ಮೋಟರ್ ಬೈಕಲ್ಲಿ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಇವತ್ತು ಸುಮಾರು 200 ಜನ ಆಕ್ಸಿಡೆಂಟ್ ಆಗಿದೆ ಬೆಂಗಳೂರು ಪಟ್ಟಣದ ನಗರದಲ್ಲಿ. ಹೀಗಾಗಿ ಅಧ್ಯಕ್ಷ ಯೂನಿವರ್ಸಿಟಿ ಬಜೆಟ್, ಹೈಯರ್ ಎಜುಕೇಶನ್ ಕೃಷ್ಣಪ್ಪ ಕನ್ಕ್ಲೂಡ್ ಮಾಡಿ ಮುಗಿಸ್ತೇನೆ. ಯೂನಿವರ್ಸಿಟಿ ಬಜೆಟ್ 12% ಕಡಿಮೆ ಮಾಡಿದ್ದಾರೆ. 12% ಹೊರಗುತ್ತಿಗೆ 11 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಪಾಪ ಯೂನಿವರ್ಸಿಟಿಲಿ. 11 ತಿಂಗಳಿಂದ ಅವ್ರೇನ್ ಜೀವನ ಮಾಡಬೇಕು, ಎಲ್ಲಿ ಹೋಗ್ಬೇಕು? ಹಾಗಾಗಿ ನಾನೇನು ಹೇಳುದಂದ್ರೆ 157 ಕೋಟಿ ಕಳೆದ ಬಾರಿ ಬಡ್ಜೆಟ್ ಕೊಟ್ಟಿದ್ರು. ಈ ಸರಿ ಕೇವಲ 60 ಕೋಟಿ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನೂ ಇವ್ರಿಗೆ ಹೇಳ್ತಾರಲ್ಲ, ಕೇಂದ್ರ ಸರ್ಕಾರ ಬೊಟ್ಟು ಮಾಡ್ತಾರೆ. 412 ಕಾಲೇಜ್ಗೆ ಪ್ರಿನ್ಸಿಪಲ್ಸ್ ಇಲ್ಲ. 412 ಕಾಲೇಜ್ಗೆ ನಿಮ್ಗೆ ಅಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಲ್ಸ್ ಇಲ್ಲ. ಅಲ್ಲಿ ನಿಮ್ಗೆ UGC ಗ್ರಾಂಟ್ ಬರ್ತದೆ. ಮಾತಾಡೋದು UGC ಗ್ರಾಂಟ್ ಅಧ್ಯಕ್ಷ, ಕೇಂದ್ರ ಸರ್ಕಾರದ ಹಣನ ಬಳಸ್ಕೊಳ್ಳಿಕ್ಕೆ ಇವ್ರಿಗೆ ಬರಲ್ಲ. 412 ಜನ ಪರ್ಮನೆಂಟ್ ಪ್ರಿನ್ಸಿಪಲ್ ಅಪಾಯಿಂಟ್ ಮಾಡಿದ್ರೆ UGC ಫಂಡ್. UGC ಫಂಡ್ ಅನ್ನ ಬಳಸ್ಕೊಳ್ಳಕ್ ಬರ್ದಲ್ಲ. ಕೇವಲ ಕೇಂದ್ರ ಸರ್ಕಾರ ನಿಮಗೆ ಕೊಟ್ಟಿರೋ ಪ್ರಿವಿಲೇಜ್ ಅನ್ನ ಬಳಸ್ಕೊಳ್ಳಿ ಸ್ವಾಮಿ. ಅದೇ ನಿಮಗೆ ಬರ್ತಾ ಇಲ್ವಲ್ಲ. ಹಾಗಾಗಿ ಕನ್ಕ್ಲೂಡ್ ಮಾಡಿ. ಈಗ ಆಯ್ತು, ಮಾಡೋಣ. ನೀವು ನಮ್ಮ ಪರ ಇಲ್ಲ, ಕಾಂಗ್ರೆಸ್ ಪರ ಇರ್ತೀರಿ. 2 ಗಂಟೆ 3 ಗಂಟೆ ಕೊಡ್ತೀರಾ. ನಮ್ದು ಒಂದು ಪಾರ್ಟಿ ಇದೆ ಅಧ್ಯಕ್ಷರೇ. ನಾವು 18-20 ಜನ MLAಗಳು ಇದ್ದೀವಿ. ಇವಾಗ ನಮಗೆ ಟೈಮ್ ಕೊಡ್ತಾ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ನಾವು ಸಹ ಚರ್ಚೆ ಭಾಗವಹಿಸ್ಬೇಕಲ್ಲ. ಇಲ್ಲ ಅಂದ್ರೆ ಕಳ್ಸಿಬಿಡಿ ನಮ್ಮನ್ನು, ನೀವ್ ಹೆಂಗಾರ ಮಾಡ್ಕೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.